ಕೊನೆ ಆಗಲೇಬೇಕು ಅನ್ನುವ ಸತ್ಯವನ್ನು ಕಣ್ಣೆದುರಿಗೆ ಇಟ್ಕೊಂಡಾಗ, ಪ್ರತಿ ಗಳಿಗೆ ಅದು ನನ್ನ ಕಣ್ಣೆದುರಿಗೆ ಸತ್ಯ ಬರ್ತಾ ಇದ್ದಾಗ ನಾನು ಬದುಕನ್ನು ನೋಡುವ ಕ್ರಮ, ಬದುಕುವ ಕ್ರಮ ಎಲ್ಲವೂ ಬದಲಾಗುತ್ತೆ. ಇದೊಂದು ಅಸ್ಥಿರವಾದ ಬದುಕು ಅನ್ನೋದು ಯಾವಾಗಲೂ ನಮ್ಮನ್ನು ಕಾಡ್ತಾ ಇರಬೇಕು, ಅದು ನಮ್ಮ ಕಣ್ಣೆದುರಿಗೆ ಇರಬೇಕು. ಅದನ್ನು ನೀವು ಯಾರೂ ಮರಿಬೇಡಿ ಅನ್ನೋದು ಬುದ್ಧ ಮಾಡಿದ ಕೊನೆಯ ಉಪದೇಶ ಅಂತ ಈ ಕೃತಿ ಹೇಳುತ್ತೆ. ಸೊ ಈ ಕೃತಿಗೆ ಕೇವಲ ಬೌದ್ಧ ಧರ್ಮವನ್ನು, ಅದರ ತಿರುಳನ್ನು ಹೇಳೋದು ಮಾತ್ರ ಇದರ ಉದ್ದೇಶ ಅಂತ ನನಗನ್ಸಲ್ಲ. ಇದು ಬೌದ್ಧ ಧರ್ಮದ ತಿರುಳು ಹೌದು, ಆದರೆ ಇದು ಮನುಷ್ಯ ಧರ್ಮದ ತಿರುಳು ಹೌದು ಅನ್ನುವ ನಂಬಿಕೆಯಿಂದ ಲಕ್ಷ್ಮೀ ನರಸು ಅವರು ಇದನ್ನು ಬರೆದಿದ್ದಾರೆ. ಮತ್ತು ನಾನು ಆಗಲೇ ಹೇಳಿದ ಹಾಗೆ ಇದಕ್ಕೆ ಕೇವಲ ಒಂದು ಬೌದ್ಧ ಧರ್ಮವನ್ನು ಕುರಿತ ಶ್ರದ್ಧೆ, ಪ್ರೀತಿ ಅದು ಮಾತ್ರ ಕಾರಣ ಆಗಿಲ್ಲ. ಅದು ಮಾತ್ರ ಕಾರಣ ಆಗಿದ್ದರೆ ಈ ಕೃತಿಗೆ ಇಷ್ಟೊಂದು ಆಯಾಮಗಳು ಬರೋದಕ್ಕೆ ಸಾಧ್ಯವೇ ಇರಲಿಲ್ಲ ಅಂತ ಅನಿಸುತ್ತೆ ನನಗೆ. ಇದರ ಎದುರಿಗೆ ಒಂದು ಸಾಂಸ್ಕೃತಿಕ ರಾಜಕಾರಣದ ಒಂದು ಆಯಾಮವನ್ನು ಕಟ್ಟುವ, ವೈದಿಕ ಅನ್ನೋದು ಧರ್ಮದ ಎದುರಿಗೆ ಇನ್ನೊಂದು ಪರ್ಯಾಯವನ್ನು ಇಡುವ, ಮತ್ತು ಹೀಗೆ ಬಸವಳಿದು ಹೋಗಿದ್ದಂಥ ಭಾರತೀಯ ಸಮುದಾಯ ಮತ್ತು ಜಾಗತಿಕ ಸಮುದಾಯ, ಆ ಸಮುದಾಯಕ್ಕೆ ಒಂದು ಹೊಸ ಆಸರೆಯನ್ನು ತೋರಿಸುವ ಬಹಳ ದೊಡ್ಡ ಉದ್ದೇಶ ಕೂಡ ಈ ಕೃತಿಗೆ ಇತ್ತು ಅಂತ ನನಗೆ ಅನಿಸುತ್ತೆ. ಆಗಲೇ ಮಾತಾಡುವಾಗ ಆರಂಭದಲ್ಲಿ ಹೇಳ್ತಾ ಇದ್ರಲ್ಲ ಇವರು, ಇವತ್ತು ಇಡೀ ಜಗತ್ತು